ಹಲೋ ಶರಣ್ರಿ, ವೆಲ್ಕಮ್ ಬ್ಯಾಕ್ ಟು ನನ್ನ ಸಂತೋಷ್ ಯೂಟ್ಯೂಬ್ ಚಾನಲ್. ಇದೇನು ಹಿಂಗೆ ಮೆಟ್ರೋ ಸ್ಟೇಷನ್ ತೋರ್ಸಾತ್ತೀರಿ ಅಂದ್ಕೊಂಡಿರೇನ್ರಿ. ನಾವಿವತ್ತು ಟ್ರಿಪ್ಪಿಗೆ ಹೊಂಟೇವಿ. ಸೊ ಟ್ರಿಪ್ಪು ಎಲ್ಲಿಗೆ ಹೊಂಟೇವಿ ಅಂತೇಳಿ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಮ್ಮ ಬ್ಯಾಗ್ ಅಂತೂ ಇಷ್ಟ ಆಗ್ಯಾವ. ನಮ್ಮ ಮೆಟ್ರೋ ಬರೋಕೆ ಇನ್ನೂ 8 ನಿಮಿಷ ಐತಿ. ಸೊ ಇಲ್ಲೇ ಕೂತ್ಕೊಂಡಿದ್ವಿ ವೇಟ್ ಮಾಡ್ಕೊತ. ಆಮೇಲೆ ನಾವು ಹೊಂಟಿರೋ ಟ್ರಿಪ್ಪು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ರೀ. ಸೊ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ಸ್ ಆರ್ ಆಲ್ವೇಸ್ ಸ್ಪೆಷಲ್. ಇದು ಬಿಫೋರ್ ಪ್ಲ್ಯಾನ್ ಮಾಡಿದ್ದಲ್ಲ, ಏನೋ ಸಡನ್ನಾಗಿ ಹೋಗ್ಬೇಕು ಅನ್ನಿಸ್ತು, ಹೊಂಟ್ವಿ. ಆಮೇಲೆ ನಮ್ಮ ಮೆಟ್ರೋ ರೀ SMVTಗೆ ಬಂದು ಸಡನ್ನಾಗಿ ಸ್ಟಾಪ್ ಆಗಿಬಿಡ್ತು. ಸೊ ಅಲ್ಲಿಂದ ಆಟೋ ಮಾಡಿಕೊಂಡು ಮೆಜೆಸ್ಟಿಕ್ನ ರೀಚ್ ಆಗುವಷ್ಟೊತ್ತಿಗೆ ನಮ್ಮದು ಫುಲ್ ಹೆಕ್ಟಿಕ್ ಆಗಿಬಿಡ್ತ್ರಿಪ್ಪ. ಹೋಗಿ ರೀಚ್ ಆಗೋಳಗೆ ಫುಲ್ ಟ್ರಾಫಿಕ್ ಜಾಮು. ಫೈನಲಿ ರೀಚ್ ಆದ್ವಿ. ಅಲ್ಲೇ ಹೋದ್ಮೇಲೆ ನಾವು ಊಟ ಕಟ್ಕೊಂಡು ಹೋಗಿದ್ವಿ. ಬಸ್ನಾಗ ಊಟ ಮಾಡೋಕ್ಕಂತ ಪಲಾವು, ಮೊಸರು, ಮಾದ್ಲಿ, ಚಕ್ಲಿ ಎಲ್ಲ ತೊಗೊಂಡೋಗಿದ್ವಿ. ಸೊ ಕುತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಇನ್ ಬಿಟ್ವೀನ್ ಒಂದು ಧಾಬಾ ಕಡೆ ಸ್ಟಾಪ್ ಮಾಡಿದ್ರು ರೀ. ಸೊ ಅಲ್ಲೆಲ್ಲ ವಾಶ್ರೂಮ್ಗೆ ಹೋಗೋದು ಇತ್ತು. ವಾಶ್ರೂಮ್ಗೆ ಹೋಗಿ ಬಂದು ನೆಕ್ಸ್ಟ್ ಟೀ ಕುಡಿದ್ವಿ. ಆ್ಯಕ್ಚುಲಿ ನಮ್ಮ ಬಸ್ ವಿಡಿಯೋ ನನಗೆ ಮೆಜೆಸ್ಟಿಕ್ ಒಳಗೆ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲೇ ವಿಡಿಯೋ ಮಾಡೋಣ ಅಂತಂದೇಳಿ ಮಾಡಿದೆ. ಬಸ್ ಫುಲ್ ನಾವು ಹೋಗ್ತಿರೋ ಬಸ್ ಇದೆ ನೋಡಿರಿ. ಆ್ಯಕ್ಚುಲಿ ನೈಟ್ ಬಿಟ್ಟಿರೋದ್ರಿಂದ ನಾವು ಎಲ್ಲಿ ನೇಚರ್ ನೋಡಿರಲಿಲ್ಲ. ಮಾರ್ನಿಂಗ್ ಎದ್ದ ತಕ್ಷಣ ಈ ವ್ಯೂ ಕಾಣ್ತು ನಮಗೆ. ಆಮೇಲೆ ನೋಡಿರಿ ಇಲ್ಲಿ ಫುಲ್ ಆಫ್ ಗ್ರೀನರಿ. ಭಾಳ ಅಂದ್ರೆ ಭಾಳ ಖುಷಿ ಅನ್ಸಾತೈತ್ರಿ. ಯಾಕಂದ್ರೆ ಈ ಬೆಂಗಳೂರೊಳಗೆ ಬರೀ ಟ್ರಾಫಿಕ್ ಜಾಮು, ವೆಹಿಕಲ್ ಸೌಂಡು, ನಾಯ್ಸು ಕೇಳಿ ಇದು ಹೋಗಿ ಒಂದೇ ಕ್ಷಣ ಗ್ರೀನರಿ ನೋಡಿದಾಗ ಫುಲ್ ಅಂದ್ರೆ ಫುಲ್ ಖುಷಿ ಅನ್ನಿಸ್ತು ರೀ. ಆಮೇಲೆ ನಾವು ನೈಟ್ ಬರತ್ತಿದ್ವಿ. ಸೊ ನಮ್ಗೆ ಅಲ್ಲೆಲ್ಲೂ ನೇಚರ್ನ ನೋಡೋಕ್ಕಾಗಿರಲಿಲ್ಲ ಕತ್ಲಿದ್ದಿದ್ದಕ್ಕೆ. ಒಮ್ಮಿಕ್ಲೆ ಬೆಳಿಗ್ಗೆ ಕಣ್ ತೆಗ್ದಾಗ ಈ ವ್ಯೂ ಕಾಣ್ತು. Good morning friends. Finally we reached our destination is on the way. See you. ಈ ಥರ ಬ್ಯಾಗ್ ಇಡೋಕ್ಕೆಲ್ಲ ಇತ್ತು. ಆಮೇಲೆ ಎಷ್ಟು ನದಿ ಅದಾವ್ರಿಪ್ಪ ದಾರಿ ಒಳಗೆ ಅಂತಂದ್ರೆ ಸಿಕ್ಕಾಪಟ್ಟೆ. ಅದ್ರೊಳಗೆ ಇದೊಂದು ಸಿಕ್ತು ನಮಗೆ ನೋಡೋಕೆ. ಸೊ ಇದನ್ನು ವಿಡಿಯೋ ಮಾಡಿದೆ. ಆಮೇಲೆ ಲೈಟ್ ಬರೋದ್ರಾಗ ಎಷ್ಟು ಸಿಕ್ಕಾವೋ ಏನೋ ಗೊತ್ತಿಲ್ಲ. ಇವಾಗಂತೂ ಬೆಳಿಗ್ಗೆ ಆದಮೇಲೆ ನಾನು ಕಂಡಿದ್ದು ವ್ಯೂ ಇದೆ. ಸೊ ಇದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಎಲ್ಲಿ ಬಂದೀವಿ ಅಂತಂದೇಳಿ ಇದು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡ್. ನಾವಿಲ್ಲೇ ಅದ್ರ ಹತ್ತಿರ ಇರೋ ಹೋಟೆಲಿಗೆ ಬಂದೇವ್ರಿ ಟೀ ಕುಡಿಯೋಣ ಅಂತ ಹೇಳಿ. ಟೀನೇ ಕುಡ್ದಿಲ್ಲ ನಿನ್ನೆ ಸಂಜೆಯಿಂದ. ಸೊ ಹಿಂಗಾಗಿ ಟೀ ಕುಡಿಯೋ ಅಂತೀವಿ. ಆ್ಯಕ್ಚುಲಿ ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ದು ಸ್ವಲ್ಪ ದೂರ ಇತ್ತು ರೀ. ವಾಕೇಬಲ್ ಡಿಸ್ಟೆನ್ಸ್ ಇತ್ತು, ಒಂದು 800 ಮೀಟ್ರ್ ಇತ್ತು. ಸೊ ಹಿಂಗಾಗಿ ಆಟೋ ಎಲ್ಲ ಕೇಳಿದ್ವಿ. ಜಾಸ್ತಿ ರೇಟ್ ಹೇಳಿದ್ರೆ ನಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಅದು ಫಿಶ್ ಮಾರ್ಕೆಟ್ ಸೈಡ್ ಹೋಗೋದಿತ್ತು. ಸೊ ನೋಡಿರಿ ಫಿಶ್ ಹೆಂಗದಾವ. ಇಲ್ಲಿ ಬಸ್ ಸ್ಟ್ಯಾಂಡ್ ಗಾಡಿ ಇಟ್ಕೊಂಡು ನಾವು ನಮ್ಮ ಹೋಮ್ ಸ್ಟೇ ಕಡೆ ಹೊಂಟಿದ್ವಿ. ಬಟ್ ಅಲ್ಲಿ ಬೈಕ್ನ ರೆಂಟಲ್ ತಗೋಬೇಕಂತಂದು ಹೇಳಿ ರೆಂಟಲ್ ಶಾಪಿಗೆ ಬಂದಿದ್ವಿ. ತೋರಿಸ್ತಿದ್ದಾರೆ ಇಲ್ಲೇ ನೋಡಿ ಬರ್ತಿದ್ದಾರೆ ನಮ್ಮ ಲಗೇಜಸ್ಸು. ಆಮೇಲೆ ಇದು ನಮ್ಮದು ಇವಾಗ ಕೊಟ್ಟಿದ್ದ ವೆಹಿಕಲ್. ಅಲ್ಲಿ ಸ್ಕೂಟಿ ರೆಂಟಲ್ ತಗೊಂಡು ಹೋಗ್ತಿದ್ದೀವಿ. ನೋಡಿ ಅಪ್ಪಾಜಿ ನನಗೆ ನಮ್ಮ ರೂಮ್ ಹೆಂಗಿರುತ್ತೆ ಅನ್ನೋದು ಒಂದು ಟೆನ್ಷನ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಸಮುದ್ರ ನಿಯರ್ ಐತಿ ಅಂತ ತೋರಿಸಿತ್ತದು. ಸೊ ಎಲ್ಲಿ ಸಮುದ್ರ ಪಕ್ಕನ ಇತ್ತು ಏನಂತಂದು ಹೇಳಿ ವಿಚಾರ ಮಾಡ್ತಿದ್ದೆ. ಬಟ್ ರೂಮ್ ಮಾತ್ರ ಮಸ್ತ್ ಐತಿ. ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ಬೀಚ್ ಸೈಡ್ ಹೊಂಟಿದ್ದೀವಿ. ತರಿಸ್ತೀನಿ ಬನ್ನಿ. ನಾಷ್ಟ ಮಾಡೋಣ ಅಂತ ಈ ಹೋಟೆಲ್ಗೆ ಬಂದ್ವಿ. ನಾಷ್ಟ ಮಾಡ್ಕೊಂಡು ಬೀಚ್ ಸೈಡ್ ಹೋದರೆ ನಮಗೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತಂದು ಹೇಳಿ. ಸೊ ಬನ್ನಿ ತರಿಸ್ತೀನಿ. ನಮ್ಮ ಹೋಟೆಲ್ ಫುಲ್ ರಶ್ ಐತಿ. ಇವಾಗ ನಾಷ್ಟ ಮುಗಿಸ್ಕೊಂಡು ಬೀಚ್ ಸೈಡ್ ಹೊಂಟಿದ್ದೀವಿ. ಫೈನಲಿ ವಿ ಆರ್ ಅಟ್ ಗೋಕರ್ಣ ಬೀಚ್. ಹೌ ಇಸ್ ದ ಜೋಶ್? ವೇವ್ಸ್ ಅಂತೂ ತುಂಬಾನೇ ಹೈ ಇದೆ. ಸೊ ಹಿಂಗಾಗಿ ಇಲ್ಲಿ ನಮಗೆ ಅಲೋ ಮಾಡಿಲ್ಲ ಸ್ನಾನ ಅದು ಮಾಡೋಕ್ಕೆ. ಸುಮ್ಮನೆ ವ್ಯೂ ನೋಡ್ಕೊಂಡು ಹೋಗೋಣ ಅಂತಂದು ಹೇಳಿ ಬಂದಿದ್ವಿ. ಇದನ್ನ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಫುಲ್ ಹೈ ವೇವ್ಸ್ ಬರತ್ತವ ಅಂತಂದು ಹೇಳಿ. ಯಾಕಂತಂದ್ರೆ ಇದು ಮಾನ್ಸೂನ್ ಸೀಸನ್ ಅಲ್ಲ. ಸೊ ಹಿಂಗಾಗಿ ಫುಲ್ ಹೈ ಬರತ್ತ ನೋಡ್ರಿ ವೇವ್ಸ್. ಜಾಸ್ತಿ ಆದರೂ ಸುಮ್ಮನೆ ಹೋಗಿ ವ್ಯೂ ನೋಡ್ಕೊಂಬರೋಣ ಅಂತಂದು ಹೇಳಿ ಹೊಂಟಿದ್ವಿ ನಾವು. ಬರ್ತಾವ ನೋಡ್ರಿ ಇವಾಗ ನೀರು. ಕಾಲ ಕಾಣಿಸಲ್ಲ. ಸಮುದ್ರ ನೋಡೋಕೆ ತುಂಬ ಖುಷಿ ಅನ್ಸುತ್ತೆ. ಸೊ ಹಂಗಾಗಿ ಸ್ವಲ್ಪ ಆಟ ಆಡಿದ್ವಿ. ಆಮೇಲೆ ಈ ಅಲೆಗಳು ಇರ್ತದ್ದು, ಅದು ವಾಟರ್ ಫೋಲ್ಸು ಮತ್ತು ಅದು ಬರಾಕತ್ತಿದ್ದೆಲ್ಲ ನೋಡಿಬಿಟ್ರೆ ಫುಲ್ ಖುಷಿ ಅನಿಸುತ್ತೆ. ಸೊ ಸ್ವಲ್ಪ ಆಟ ಆಡೋಣ ಅಂತ ಆಟ ಆಡಿದ್ವಿ. ಇಷ್ಟೊತ್ತನ 1 ಅವರ್ ನೀರಲ್ಲಿ ಆಟ ಆಡಿದ್ವಿ. ಇವಾಗ ಸಾಕು ಅಂತಂದು ಹೇಳಿ ಹೋಗ್ತಿದ್ವಿ. ಬೀಚ್ ತರಿಸ್ತೀನಿ ತಡ್ರಿ. ಹಾಯ್ ಬರಾಕತ್ತವು. ನಮ್ಮ ಮನೆಯವ್ರಂತೂ ನನ್ನ ಕೈಯಾಗ ಫೋನ್ ಕೊಡಕ್ಕೆ ಇದ್ರ ಆ ಥರ ಎಲ್ಲರ ನೀರಾಗಿ ಉಳಿಸ್ಬಿಡ್ತೀವಿ ಅಂತೇಳಿ. ಬಂತು ವೇವ್ ಬಂತು 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 ಬಂತು
ನೋಡ್ರಿ ಎಷ್ಟು ಮಾನ್ಸೂನ್ ಅಲ್ರಿ ಫುಲ್ ಹಿಂಗಾಗಿ ರಿಸ್ಟ್ರಿಕ್ಷನ್ ಐತಿ ಬೀಚಿಗೆ ಬರಾಕ. ಸೊ ಯಾರು ಬೀಚಿಗೆ ಬರಾಕ ಪ್ಲ್ಯಾನ್ ಮಾಡಾಕತ್ತಿದ್ರೆ ನೀರೊಳಗಂತೂ ಬಿಡಲ್ಲ ರೀ. ಲಾಸ್ಟ್ ನಿಮ್ಗೆ ಅಲ್ಲಿ ನಿಂತ್ಕೊಂಡಾರಲ್ಲ ಅಲ್ಲಿ ತನಕ ಅಷ್ಟೇ ಬಿಡತ್ತಾರ. ಅದು ಅವ್ರು ಬ್ಯಾಡ್ ಅಂದ್ರು ಹೋಗಿ ನಿಂತ್ಕೊಂಡಾರ. ಬಿಟ್ರೆ ನೀವು ದಂಡಿ ಮ್ಯಾಗ ನಿಂತು ನೋಡ್ಬೇಕು ಬೀಚನ್ನ. ಸೊ ಹಿಂಗಾಗಿ ಬರೋ ಪ್ಲ್ಯಾನ್ ಏನರ ಇತ್ತಂದ್ರೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಬರ್ರಿ. ವೇವ್ಸ್ ಮಾತ್ರ ಫುಲ್ ಹೈ ಬರತ್ತವ ನೋಡ್ರಿ. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೈತಲ್ಲ ನಿಮ್ಗೆ. ಇಲ್ಲೇ ನೋಡ್ರಿ ಹಂಗೆ ವೇವ್ ನೋಡಿ ಬರ್ತೀನಿ ಅಂತಂದೇಳಿ ಹೋಗ್ಯಾರ ಅವ್ರು. ಬಟ್ ಈಗ ಯಾ ನಮ್ನಿ ಸ್ಪೀಡ್ ಬರ್ತಾವ ನೋಡ್ರಿ ವೇವ್ಸ್. ಆಗಲ್ರಿಪ್ಪ ಅಲ್ಲಿ ನಿಲ್ಲಾಕ, ಫುಲ್ ಸ್ಪೀಡ್ ಬರ್ತಾವ. ಇವು ಫೋನಿನ ಕವರ್ ತೊಗೊಂಡಿವ್ರಿ. ಸೊ ಹಿಂಗಾಗಿ ನಮ್ಗೆ ವಿಡಿಯೋ ಮಾಡೋಕೆ ಆಗ್ತಿಲ್ಲ ಅಂತಂದ್ರೆ ನಾವು ಫೋನ್ ಬಿಟ್ಟು ಬರ್ಬೇಕಾಗಿತ್ತು. ಈ ಥರ ವಾಟ್ರ್ ಒಳಗೆ ಹೋಗ್ಲಾರ್ದಂಥ ಕವರ್ನಾಗ ಇಟ್ವಿ ಅಂತಂದ್ರೆ ಅದು ಏನೋ ವಾಟ್ರ್ ಒಳಗೆ ಹೋಗಿಲ್ಲ ನೋಡ್ರಿ. ಮತ್ತು ಫೋನೆಲ್ಲ ನಾವು ಕೊಳ್ಳಿಗೆ ಹಾಕ್ಕೊಂಡ ಬಿಟ್ಟಿದ್ವಿ ಇವನ್ನ. ಸೊ ಹಿಂಗಾಗಿ ವಾಟ್ರ್ ಅಂತೂ ಒಳಗೆ ಹೋಗಿಲ್ಲ. ನಿಮ್ಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಫೋನ್ನ ನಾವು ಆ ರೂಮ್ನಾಗ ಬಿಟ್ಟು ಬರ್ಬೇಕಾಗಿತ್ತು. ಆಡಬೇಡಿ ಅಂದ್ರೂ ಇಷ್ಟು ಮಂದಿ ಬಂದಾರ ನೋಡ್ರಿ. ಮನೆಯವ್ರಿಗೆ ಇದು ಉಪ್ಪಿನ ನೀರೊಳಗೆ ಆಟ ಆಡಿದ್ರಿಂದ ಸ್ವಲ್ಪ ಮೈ ಉರ್ಯಾಕತ್ತಂತ್ರಿ. ಸೊ ಹಿಂಗಾಗಿ ಅವ್ರು ಇಲ್ವಲ್ರಿ ನೋಡ್ರಿ ಇಲ್ಲಿ ಹೆಂಗೆ ಹೊಂಟಾರ. ಫುಲ್ ಹೋಗಿ ಜಲ್ದಿ ಜಾಕ ಮಾಡಿದ್ರ ಅಂತಂದು ಹೇಳಿ ಹೊಂಟಾರ ನೋಡ್ರಿ. ರೂಮಿಗೆ ಬಂದು ಫ್ರೆಶಪ್ ಆಗಿ ಇವಾಗ ಮತ್ತೆ ಊಟಕ್ಕೆ ಹೊರಗೆ ಹೋಗ್ತಿದ್ದೀವಿ. ಇಲ್ಲೇ ಸ್ಕೂಟಿ ತೊಗೊಂಡು ಚಲೋ ಮಾಡಿದಿರಿ ನಾವು. ಇಲ್ಲ ಅಂತಂದ್ರೆ ನಡ್ಕೊಂಡು ಹೋಗಕ್ಕಂತ ಹೋಗಿದ್ದಿಲ್ಲ. ಎಲ್ಲನೂ ಬರೀ 1 ಕಿಲೋಮೀಟ್ರ್ ದೂರದಲ್ಲಿ ಅದಾವ. ಸೊ ಹಿಂಗಾಗಿ ನಾವು ಇದನ್ನು ರೆಂಟಲ್ ತೊಗೊಂಡು ಚಲೋ ಮಾಡೇವಿ ಅಂತ ಅನ್ಸಾಕತ್ತೈತಿ. ಇವಾಗ ಊಟಕ್ಕೆ ಹೊಂಟೇವಿ. ಎಲ್ಲಿಗೆ ಹೊಂಟೇವಿ ಅಂತೇಳಿ ತೋರಿಸ್ತೇನೆ ಬರ್ರಿ. ಇವಾಗ ನಾವಿದ್ದಿದ್ದು ರೂಮ್ನ ತೋರಿಸ್ತೀವಿ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ನಮ್ಮ ರೂಮ್ನ ತೋರಿಸ್ತೀನಿ ನೋಡ್ರಿ, ಎಷ್ಟು ಮಸ್ತ್ ಐತಿ ಅಂತಂದ್ರೆ ನೋಡಿದ್ರೇ ಖುಷಿ ಅನ್ನಿಸ್ತೈತಿ. ಎಷ್ಟು ಚೆನ್ನಾಗೈತಿ. ಇದು ಬೆಡ್, ಆಮೇಲೆ ಕುತ್ಕೊಳ್ಳೋಕ್ಕೆ ಚೇರ್, ಮತ್ತು ಇಲ್ಲಿ ಇನ್ನೊಂದು ಬೆಡ್ ಐತಿ. ಇಲ್ಲೆಲ್ಲ ನಮ್ಮ ಥಿಂಗ್ಸ್ ಇಟ್ಬಿಟ್ಟಿದ್ದೀವಿ. ಮತ್ತು ನೋಡ್ರಿ ಇಲ್ಲೆಲ್ಲ ರೆಡಿ ಆಗಕ್ಕೆ ಮಿರರ್ ಪ್ಲಸ್ ಇದು ಎಕ್ಸ್ಟ್ರಾ ಜಾಗ, ಸಿಂಕ್, ನೆಕ್ಸ್ಟ್ ವಾಶ್ರೂಮ್. ಇಲ್ಲಿ ನೋಡ್ರಿ ಬುದ್ಧನ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ ನಮ್ಗೆ. ಪರ್ಸ್ನಲಿ ಈ ರೂಮ್ ನಮ್ಗೆ ತುಂಬಾ ಇಷ್ಟ ಆದ್ರಿ. ನೀವೇನರ ಗೋಕರ್ಣಕ್ಕೆ ಬಂದ್ರೆ ಈ ರೂಮ್ ಟ್ರೈ ಮಾಡಿರಿ. ಆ್ಯಕ್ಚುಲಿ ನಾವು ಸನ್ಸೆಟ್ ವ್ಯೂ ನೋಡಕ್ಕೆ ಬರ್ಬೇಕು ಅಂದ್ಕೊಂಡಿದ್ದೀರಿ. ಬಟ್ ಮಕ್ಕೊಂಬಿಟ್ಟೇವಿ, ಎಚ್ಚರನೇ ಇಲ್ಲ. ಸೊ ಲೇಟಾಗಿ ಬಂದೀವಿ. ಆದರೂ ಚೆನ್ನಾಗಿ ಕಾಣಕತ್ತೈತ್ರಿ ಸಮುದ್ರ ನೋಡಿ, ಖುಷಿ ಅನ್ನಿಸ್ತು. ಇಲ್ಲೇ ಸನ್ಸೆಟ್ ವ್ಯೂ ಕಾಣಿಸುತ್ತೆ ಅಂತ ಹೇಳಿದ್ರಿ ಓಮ್ ಬೀಚ್ಗೆ. ಸೊ 7 ಕಿಲೋಮೀಟ್ರ್ ದೂರ ಐತಿ ಇದು ನಮ್ಮ ರೂಮಿಂದ. ನಾವು ಊಟ ಮಾಡಿ ಮಕ್ಕೊಂಬಿಟ್ಟೇವಿ. ನಿದ್ದೆ ಹತ್ಬಿಟ್ಟಾವು, ಎಚ್ಚರ ಇಲ್ಲ. ಒಮ್ಮಿಗ್ಲೇ 6:30ಗೆ ಎಚ್ಚರ ಆಗ್ಬಿಡ್ತು. ಆಮೇಲೆ ಎದ್ದು ಬಂದ್ವಿ. ಇದು ಅರೌಂಡ್ 7:30 ನೋಡ್ರಿ ನಾವು ವಿಡಿಯೋ ಮಾಡಿದ್ದು. ಆದರೂ ಎಷ್ಟು ಕ್ಲಿಯರ್ ಬಂದೈತಿ. ಸನ್ಸೆಟ್ ವ್ಯೂ ಅಂತೂ ನೋಡೋಕ್ಕಾಗಲಿಲ್ಲ. ಸೊ ಬೀಚ್ ಅಷ್ಟು ನೋಡಿದ್ವಿ. ನಾಳೆ ಬೆಳಗ್ಗೆ ಮತ್ತೆ ಸನ್ರೈಸ್ ಇದ್ದಾರನು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ರೂಮಿಗೆ. ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಹೊಂಟೇವಿ ನೋಡ್ರಿ. ಟೀ ಕುಡಿಯೋಕ್ಕಂತ ಹೇಳಿ ಬಂದಿದ್ದೀವಿ ನಾವು. ಮನೇಲಿ ಇದ್ದಿದ್ರೆ ಒಂದು 10 ಸಲ ಚಹಾ ಕುಡ್ದಿರೋದು ನಮ್ಮ ಮನೆಯವ್ರೆ. ಬಟ್ ಇವಾಗ ನೋಡ್ರಿ ಟೈಮ್ ಎಷ್ಟಾಗೈತಿ, 8:40 ಆಗೈತಿ. ಇವಾಗ ಟೀ ಕುಡಿಯತ್ತಾರ್ರಿ ಅವ್ರು. ಹೆಂಗೈತಿ ಚಾ? ಇವಾಗ ನೈಟ್ ಊಟಕ್ಕೆ ಬಂದೇವ್ರಿ. ನೋಡ್ರಿ ಫುಲ್ ರಶ್ ಐತಿ. ಸೊ ಹಿಂಗಾಗಿ ಸರ್ವಿಸ್ ಭಾಳ ಲೇಟ್ ಆಗತ್ತೈತಿ. ಫೈನಲಿ ವಾಪಸ್ ರೂಮಿಗೆ ಬಂದ್ವಿ. ಟೈಮ್ 11 ಗಂಟೆ ಆಯ್ತು. ಯಾಕಂದ್ರೆ ಮಳೆ ಬರತ್ತಿತ್ತು. ಸೊ ಹಿಂಗಾಗಿ ವೇಟ್ ಮಾಡ್ಕೊತ ಕುಂತ್ವಿ. ಇವಾಗ ಬಂದು ರೂಮ್ಗೆ ಜಾಯ್ನ್ ಆದ್ವಿ ನೋಡ್ರಿ. ದಿ ನೆಕ್ಸ್ಟ್ ಡೇ. ಹಲೋ, ಈಗ ಟೈಮ್ ಬಂದ್ಬಿಟ್ಟು 5:45 ಆಗೈತ್ರಿ. ನಾವು ಮಾರ್ನಿಂಗ್ ಸನ್ರೈಸ್ ವ್ಯೂನ ನೋಡಕ್ಕೆ ಹೊಂಟೀವಿ. ಬರ್ರಿ ತೋರಿಸ್ತೀನಿ ಹೆಂಗೈತಿ ಅಂತೇಳಿ. ಬರೋದು ನೋಡ್ರಿ ಹಿಂಗೈತಿ ವ್ಯೂ. ಇವಾಗ ಗಾಡಿ ತಗೊಂಡು ನಾವು ಹೋಗ್ತಾ ಇರೋದು ಓಮ್ ಬೀಚ್ ಸನ್ರೈಸ್ ನೋಡೋಕ್ರಿ.
ನಿನ್ನೆ ಸನ್ಸೆಟ್ ಮಿಸ್ ಮಾಡ್ಕೊಂಡಂಗೆ ಇವತ್ತೂ ಸನ್ರೈಸ್ ಮಿಸ್ ಮಾಡ್ಕೋಬಾರ್ದು ಅಂತಂದೇಳಿ 5 o'clockಗೆ ಎದ್ದು ರೆಡಿಯಾಗಿ ನಾವಿವಾಗ ಸನ್ರೈಸನ್ನು ನೋಡೋಕೆ ಓಮ್ ಬೀಚ್ ಕಡೆ ಹೊಂಟೇವಿ ರೀ. ಆಲ್ರೆಡಿ ಹೇಳಿದ್ನಲ್ಲ ನಮ್ಮ ರೂಮಿಂದ ಇದು 7 ಕಿಲೋಮೀಟ್ರ್ ದೂರ ಐತಿ. ಇಲ್ಲೇ ನೋಡಿರಿ ನೀವು ಫುಲ್ ಕಾಡು ಕಂಡಂಗೆ ಕಾಣತೈತಪ್ಪ. ನಿನ್ನೆ ನೈಟ್ ಬರುವಾಗಂತೂ ಭಾರಿ ಅಂದ್ರೆ ಭಾರಿ ಕಷ್ಟ ಅನಿಸಿತ್ತು. ಸೊ ಬೆಳಿಗ್ಗೆ ಜಲ್ದಿ ಹೊಂಟೀವಲ್ರಿ, ಯಾವ್ಯಾರ ವೆಹಿಕಲ್ ಕಂಡ್ರೆ ಚಲೋ ಆಕೈತೆ ಅಂದ್ಕೊಳಕತ್ತಿದ್ದೆ. ಆವಾಗ ಒಂದು ವೆಹಿಕಲ್ ಹೋತ ಏನೋ ಒಂಥರ ನಿರಾಳ ಅನ್ನಿಸ್ತು ಮನಸ್ಸು. ಆಮೇಲೆ ಇದಂತೂ ಫುಲ್ ಅಂದ್ರೆ ಫುಲ್ ಫಾರೆಸ್ಟ್ ಥರ ಐತ್ರಿಪ್ಪ. ಒಬ್ಬೊಬ್ರಿಗೆ ಬಿಬ್ಳಾರಂತೂ ಹೋಗಕ್ಕೆ ಹೆದರಿಕೆನೇ ಬರುತ್ತೆ. ಇಲ್ಲಿ ಇಷ್ಟು ಮಾರ್ನಿಂಗ್ ಆದರೂ ನನಗೆ ಹೋಗಕ್ಕೆ ಒಂಥರ ಹೆದರಿಕೆ ಬರತ್ತಿತ್ತು. ವ್ಯೂ ನೋಡಕ್ಕೆ ಬಂದ್ವಿ ರೀ. ಬಟ್ ಮಳೆ ಮಾತ್ರ ಸಖತ್ ಬರಾಕತೈತಿ. ಇಲ್ಲೇ ನೋಡ್ಬೋದು ನೀವು. ಆ್ಯಕ್ಚುಲಿ ಮಳೆ ಬರತೈತಿ ಬೀಚ್ ಒಳಗೆ ಯಾರೂ ಇಲ್ಲ ಅನ್ಕೊಂಡಿದ್ವಿ ರೀ. ಬಟ್ ಫಿಶರ್ಮೆನ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ರೀ. ನೋಡ್ರಿ ಮಳೆ ಬರತೈತಿ, ವೇವ್ಸ್ ಫುಲ್ ಹಾಯ್ ಬರಾಕತ್ತವು, ಆದರೂ ಅವ್ರ ಕಾಯಕನ ಬಿಡ ಅಂತಿಲ್ಲ ನೋಡ್ರಿ. ನಾವು ಅಂದ್ಕೊಂಡ್ವಿ ಅಲ್ಲಿ ಮ್ಯಾಲೆ ನೋಡಿದಾಗ ಯಾರೂ ಕಾಣಿಸಿಲ್ಲ, ಸೊ ಹಿಂಗಾಗಿ ಯಾರೂ ಬಂದಿಲ್ಲ ಅಂದ್ಕೊಂಡಿದ್ವಿ. ಬಟ್ ನೋಡ್ರಿ ಇಲ್ಲೇ ಇಷ್ಟು ಹೈ ವೇವ್ಸ್ ಒಳಗೆ ಅವ್ರು ಹೊಂಟಾರ. ರಿಯಲಿ ಗ್ರೇಟ್. ಇಲ್ಲಿ ನಮ್ಮ ಮನೆಯವರು ರೆಂಟ್ ಕೊಡ್ಕೊಂಬರ್ರಿ, ನಾನು ಬಿಟ್ಟು ಬಂದೀನಿ. ಸೊ ಸಿಟ್ ಆಗ್ಬಿಟ್ರೆ ಯಾಕಂದರೆ ಇಲ್ಲಿ ಫುಲ್ ಮಳೆ ಐತಿ. ಸ್ವಲ್ಪ ನಗೊಂಡ್ರು ನೋಡ್ರಿ. ಆ್ಯಕ್ಚುಲಿ ನಾವು ನೋಡಕ್ಕೆ ಬಂದಿರೋದೇ ಸನ್ರೈಸನ್ನು. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣತ್ತಿದೆ ಅಂತಂದು ಹೇಳಿ. ಆದ್ರೆ ನಾವು ಬಂದಾಗ ಫುಲ್ ಮಳೆ ಹೊಡೆಯತ್ತಿತ್ತು ರೀ. ಹೀಗಾಗಿ ಅದು ಸನ್ ಬಂದಿರಲಿಲ್ಲ, ಲೇಟಾಗಿ ಬಂದ. ಇಲ್ಲೇ ನೋಡ್ರಿ ನಮ್ಮ ಮನೆಯವರು ಫುಲ್ ಬೀಚ್ ವ್ಯೂನ ಎಂಜಾಯ್ ಮಾಡೋ ಅಂತಾರೆ. ಎಷ್ಟು ಚಂದ ಸಖತ್ ಫೀಲ್ ಆಗತ್ತೈತಿ ಗೊತ್ತೇನು ರೀ. ನನಗರ ಫುಲ್ ಖುಷಿ ಆಗತ್ತೈತಿ. ಇಲ್ಲೇ ನೋಡ್ಬೋದು ನೀವು ರಾಕ್ ಕಡೆ ಬಂದ ಹೆಂಗೆ ವೇವ್ಸ್ ಹೊಡಿತಾವ ಅಂತಂದು ಹೇಳಿ ನೋಡೋಕೆ ಫುಲ್ ಖುಷಿ ಅನ್ಸೈತೆ ನೋಡ್ರಿ. ಇಲ್ಲಂತೂ ಮಸ್ತ್ ಮಜಾ ಬರತ್ತೆ. ಆ್ಯಕ್ಚುಲಿ ಇದು ಇನ್ನೊಂದು ವ್ಯೂ ರೀ ಓಮ್ ಬೀಚ್ದು. ನಾವು ಇಷ್ಟೊತ್ತನ ಆ ಕಡೆ ನಿಂತಿದ್ವಿ, ಇವಾಗ ಈ ಕಡೆ ಬಂದೇವಿ. ಇಷ್ಟೊತ್ತನ ಆ ಪಾಯಿಂಟ್ ಕಡೆ ನಿಂತಿದ್ವಿ ನಾವು. ಸೊ ಇವಾಗ ಈ ಕಡೆ ಬಂದೇವಿ ನೋಡ್ರಿ. ಇಲ್ಲಂತೂ ಫುಲ್ ಹೈ ವೇವ್ಸ್. ನಾವು ಮಳೆಗೆ ತಿಳ್ಸ್ಕೊಂಡು ಬಂದ್ವಿ ರೀ. ಬಂದಿದ್ದಕ್ಕೆ ಒಂಥರ ನಮ್ಮ ಮನೆಯವ್ರು ನನ್ನ ಮೇಲೆ ಸಿಟ್ಟಾದ್ರೆ, ಬಟ್ ಆಲ್ಸೋ ವೆಯ್ಟ್ ಮಾಡಿದ್ವಿ. ಫೈನಲಿ ಸನ್ ಬಂದ. ಆದರೆ ಸನ್ರೈಸ್ ವ್ಯೂ ಸಿಗಲಿಲ್ಲ ನಮಗೆ, ಯಾಕಂದ್ರೆ 7:30 ಅರೌಂಡ್ ಹಿಂಗೆ ಬಂದ ಸಣ್ಣ. ಸೊ ಹಿಂಗಾಗಿ ಸಿಗಲಿಲ್ಲ. ಬಟ್ ವ್ಯೂ ಮಾತ್ರ ಮಸ್ತ್ ಕಾಣಕತ್ತೈತೆ ರೀ. ನನಗಂತೂ ಸಮುದ್ರ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ. ಆ್ಯಕ್ಚುಲಿ ನಾ ಈ ಫಿಶರ್ಮೆನ್ಸ್ಗೆ ವೇಟ್ ಮಾಡತ್ತಿದ್ರಿ. ಯಾಕಂತಂದ್ರೆ ಹೋಗಿ 2 ತಾಸು ಆಯ್ತು, ಇನ್ನೂ ಬಂದೇ ಇಲ್ಲ. ಎಲ್ಲದಾರೋ ಏನು ಅಂತ ನನಗೆ ಆ ವೇವ್ಸ್ ಹೈ ವೇವ್ಸ್ ಇರೋದಕ್ಕೂ ಇವ್ರು ಬರದೇ ಇರೋದಕ್ಕೂ ಏನೇನೋ ಥಿಂಕ್ ಬರಾಕತ್ತಿತ್ತು. ಸೊ ಇಲ್ಲೊಬ್ರು ಬಂದಿರ್ತಾಳ್ರಿ, ನೋಡೋಣ ಹೆಂಗೆ ಫಿಶ್ ತೊಗೊಂಬಂದಾರ ಅಂತಂದು. ಆ್ಯಕ್ಚುಲಿ ಈ ಥರ ಸೀನ್ ನಾನು ಫಸ್ಟ್ ಟೈಮ್ ಇನ್ ಲೈಫ್ ನೋಡೋ ಅಂತೀನಿ ರೀ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಸಮುದ್ರಕ್ಕೆ ಹೋಗೋದೇ ರೇರ್. ಆಮೇಲೆ ಈ ಥರ ಫಿಶ್ ಹಿಡ್ಕೊಂಬಂದಿದ್ದು ನೋಡೋದಂತೂ ಇನ್ನೂ ರೇರ್. ಸೊ ಇಲ್ಲೇ ಒಂಥರ ಖುಷಿ ಅನ್ಸತೈತಿ. ಯಾಕಂತಂದ್ರೆ ಫ್ರೆಶ್ ಫಿಶ್ನ ಹೆಂಗೆ ತೊಗೊಂಬಂದು ತೆಗ್ಯಾಕ್ತಾರೆ ನೋಡ್ರಿ. ಇಲ್ಲೇ ಫುಲ್ ನನಗಂತೂ ಯಪ್ಪ ನೋಡೋಕೆ ಒಂಥರ ಮಜಾ ಮಜಾ ಅನ್ಸಕತ್ತಿತ್ತು ನೋಡ್ರಿ. ಇಲ್ಲಿ ಫಿಶ್ ಇಲ್ಲೇ ನೋಡ್ರಿ ವೆರೈಟಿ ತೊಗೊಂಬಂದಾರ ಅವ್ರು. ಆದ್ರೆ ಅವ್ರ ಕೆಲ್ಸಕ್ಕಂದ್ರೂ ಒಂದು ದೊಡ್ಡ ಸಲ್ಯೂಟ್ ರೀಪ್ಪ. ಎಂಥ ಹೈವೇ ಒಳಗೆ ಹೋಗ್ಯಾರ ಅವ್ರು. ರಿಯಲಿ ದೇ ಆರ್ ಅ ಗ್ರೇಟ್. ಇಲ್ಲೇ ನೋಡ್ರಿ ನಮ್ಮ ಮನೆಯವ್ರು ಅವನ್ನ ಹಿಡ್ಕೊಂಡು ನೋಡೋ ಅಂತಾರೆ. ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಇದ್ವು ರೀ. ಇಲ್ಲಿ ನಾ ಹಿಡ್ಕೊಂಡಿದ್ದು ಫಿಶ್ ಡಿಫ್ರೆಂಟ್ ಇತ್ತು. ಆದರೆ ಒಂಥರ ಎಂಜಾಯ್ ಮಾಡಿದ್ವಿ ನಾವು. ಬೀಚ್ ವ್ಯೂ ಮಳೆ ಒಳಗೆ ಬಂದು ತೊಯ್ಸ್ಕೊಂಡು ಅಷ್ಟು ಸ್ಟ್ರಗಲ್ ಹಾಕ್ಕೊಂಡು ಬಂದಿದ್ದಕ್ಕೂ ವಿ ಆರ್ ಎಂಜಾಯ್ಡ್ ಲಾಟ್ ಹಿಯರ್. ಮಸ್ತ ಖುಷಿ ಒಳಗಿದ್ವಿ ನಾವು. ಫೈನಲಿ ಸನ್ ಬಂದ ಅಂತಂದು ಹೇಳಿ. ಆಮೇಲೆ ನಮ್ಮದು ಆವತ್ತಿನ ಡೇ ಮತ್ತು ಬೇರೆ ಪ್ಲ್ಯಾನ್ಸ್ ಎಲ್ಲ ಇದ್ವು. ಸೊ ವಾಪಸ್ ಹೋದ್ವಿ ರೀ. ಬೆಳಿಗ್ಗೆ 5 ಗಂಟೆಗೆ ಎದ್ರೂ ಇದುವರೆಗೂ ಚಹಾ ಕೊಡ್ತಿರ್ಲಿಲ್ಲ ರೀ. ಸೊ ಹಿಂಗಾಗಿ ಇಲ್ಲೇ ಬೀಚ್ ನೋಡಿ ವಾಪಸ್ ಹೊಂಟಾಗ ಟೀ ಕುಡಿಯೋಣ ಅಂತ ಹೇಳಿ ಕುಡಿಯತ್ತೀವಿ ನೋಡ್ರಿ. ವ್ಯೂ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ನಮ್ಮ ಮನೆಯವರು ಮನ್ಯಾಗ ಎದ್ದ ತಕ್ಷಣ ಟೀ ಅನ್ನೋರು. ಇಲ್ಲಿ ಟ್ರಿಪ್ ಒಳಗೆ ಯಾಕೋ 5 ಗಂಟೆಗೆ ಎದ್ರೂ ಇಷ್ಟು ಲೇಟಾಗಿ ಟೀ ಕುಡಿಯತ್ತಾರೆ ರೀ ಅವರು. ಆ್ಯಕ್ಚುಲಿ ನಾ 6th ಇದ್ದಾಗ ಈ ಪ್ಲೇಸಿಗೆ ಬಂದಿದ್ದೆ ರೀ. ಅದು ಇನ್ನೂ ನೆನಪೈತಿ ನನಗೆ.
ಕರ್ಕೊಂಡು ಬಂದಿದ್ರು ನಮ್ಗೆ ಬೀಚ್ ನೋಡಕ್ಕಂತಂದು ಹೇಳಿ. ಬಟ್ ಫುಲ್ ಕೆಳಗೆ ಇಳಿದಿರಲಿಲ್ಲ ನಾವು. ಸೈಡಿಗೆ ನಿಂತು ನೋಡಿ ಆಮೇಲೆ ಇಲ್ಲೆಲ್ಲ ಇವು ಕಾಣಿಸಾತ ನೋಡ್ರಿ ಕುತ್ಕೊಳ್ಳೋ. ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ವಾಪಸ್ ಹೋಗಿದ್ವಿ ರೀ. ಸಿಕ್ಸ್ತ್ ಮೆಮ್ರಿ ಇವಾಗ ರೀಕಲೆಕ್ಟ್ ಮಾಡತ್ತೀನಿ ನೋಡ್ರಿ. ಭಾರಿ ಖುಷಿ ಅನ್ಸಕ್ತೈತಿ ನೋಡಿದ್ರೆ. ಆವಾಗ ವಿತ್ ಫ್ರೆಂಡ್ಸ್ ಬಂದಿದ್ದೆ, ಇವಾಗ ವಿತ್ ಹಸ್ಬೆಂಡ್ ಬಂದೀನಿ. ಆ್ಯಕ್ಚುಲಿ ನಂಗೆ ಸ್ಕೂಟಿ ಹೊಡ್ಯೋದಂದ್ರೆ ಭಾಳ ಇಷ್ಟ ರೀ. ನಮ್ಮ ಮನೆಯವ್ರು ನಂಗೆ ಹೊಡ್ಯಕ್ಕೆ ಬರ್ತದೆ ಅಂತ ಹೇಳಿದ್ರು ನಂಬ್ತಿದ್ದಿಲ್ಲ. ಸೊ ಇಲ್ಲಿ ಹೆಂಗಂದ್ರೆ ಸ್ಕೂಟಿ ತೊಗೊಂಡು ಬಂದಿದ್ವಿ. ಅಲ್ಲಿ ಮಂದಿನೂ ಕಡಿಮೆ ಇದ್ರು ಅಂತಂದು ಹೇಳಿ ನಾನು ಸ್ಕೂಟಿ ಹೊಡ್ಯ ಅಂತೀನಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಖುಷಿ ಅನ್ಸತ್ತಿತ್ತು. ಅದು ನೇಚರ್ ಮಿಡಲ್ ನಾನು ಈ ಥರ ಸ್ಕೂಟಿ ಹೊಡ್ಯತ್ತೀನಿ ಅಂದ್ರೆ ಫುಲ್ ಖುಷಿ ಆಗಿತ್ತು ರೀ. ಫುಲ್ ಎಂಜಾಯ್ ಮಾಡ್ಕೊತ ಹೋದೆ ನಾನು. ಆಮೇಲೆ ಇಲ್ಲೇ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ರೀ. ಯಾಕಂತಂದ್ರೆ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಬೀಚ್ ಸೈಡ್ ಬರ್ಬೇಕಂತಿತ್ತು. ಬಟ್ ಬೀಚ್ ಸೈಡ್ ಬರಲಿಲ್ಲ, ನಾವು ಲೇಕ್ ಸೈಡ್ ಹೋದ್ವಿ. ಸೊ ಹೀಗಾಗಿ ಅದನ್ನೆಲ್ಲ ನಾವು ರೀಕ್ರಿಯೇಟ್ ಮಾಡೋಣ ಅಂತಂದು ಹೇಳಿ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ರೀ. The next day. ಹಾಯ್, ಗುಡ್ ಮಾರ್ನಿಂಗ್. ನಾವಿವತ್ತು ಮಹಾಬಲೇಶ್ವರ ಟೆಂಪಲ್ಗೆ ಹೊಂಟೇವಿ ರೀ. ಇವಾಗ ಟೈಮ್ ಬಂದುಬಿಟ್ಟು 6:45 AM. ಬರ್ರಿ ತೋರಿಸ್ತೇನೆ ಹೆಂಗೈತಿ ಅಂತ ಹೇಳಿ. ಆ್ಯಕ್ಚುಲಿ ಹೊರಗಡೆ ಫುಲ್ ಮಳೆ ಬರತೈತಿ ಇಲ್ಲೇ. ಬಟ್ ಇವಾಗ ನಮ್ಗೆ ಆಪ್ಷನ್ನೇ ಇಲ್ಲ, ಹೋಗಲೇಬೇಕು. ಯಾಕಂದ್ರೆ ಇವಾಗ ನಾವು ಚೆಕ್ಔಟ್ ಮಾಡ್ಬೇಕು ರೂಮ್ನ 10 ಗಂಟೆಗೆ. ಸೊ ನೋಡ್ರಿ ಎಷ್ಟು ಗ್ರೀನರಿ ಐತಿ, ಮಸ್ತ್ ಐತಿ. ನನ್ನ ಸ್ಯಾರಿ ಕಲರು ಗ್ರೀನ್ ಐತಿ. ಸೊ ಐ ಆಮ್ ಟ್ವಿನ್ನಿಂಗ್ ವಿತ್ ನೇಚರ್. My husband's outlook, we are twinning each other. green color. ಬಟ್ ಇವತ್ತೇನು ಗೊತ್ತನ್ರಿ, ನಾನು ಆ್ಯಕ್ಚುಲಿ ವೆದರ್ ನೋಡ್ರಿ ಮಸ್ತ್ ಐತಿ. ಬಟ್ ಮಳೆ ಬರಬಾರ್ದಿತ್ತಿಪ್ಪ. ಇಷ್ಟು ಚಂದ ರೆಡಿಯಾಗಿ ಹೊರಟೀವಿ. ಮಳೆ ಬಂದ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಬಟ್ ನೋಡಂಬರಿ. ಆ್ಯಕ್ಚುಲಿ ಗೋಕರ್ಣ ಒಳಗೆ 2 ದಿನ ಸ್ಟೇ ಇದ್ದರೂ ನಾವು ಟೆಂಪಲ್ಗೆ ಹೋಗಿಲ್ಲ ರೀ. ಅದು ಇವತ್ತು ಹೊಂಟೀವಿ. ಇವತ್ತು ನೋಡಿದ್ರೆ ಮಳೆ ಮಾತ್ರ ಫುಲ್ ಕಟ್ಟಾಕತ್ತೈತಿ. ಇದು ನೋಡಿರಿ ಮಹಾಬಲೇಶ್ವರ ಟೆಂಪಲ್. ಸೊ ಇದು ಆದರೆ ಎಂಟ್ರಿ ಸ್ಲಿಪ್ಪರ್ ಬಿಡೋಕೆ ಆ ಕಡೆ ಐತೆ ಅಂತಂದು ಹೇಳಿ ನಾವು ಆ ಕಡೆ ಹೊಂಟೀವಿ ನೋಡಿರಿ. ನೋಡಿರಿ ಇಲ್ಲ ಹೆಂಗೆ ತಲೆಗೆ ಹಚ್ಕೊಂಡು ಹೊಂಟೀನಿ. ಫುಲ್ ಮಳೆ ಐತ್ರಿಪ್ಪ. ಅದ್ರಾಗ ನಮ್ಮ ಹೆಣ್ಮಕ್ಳಿಗೆ ಒಂದು ಇದು ಇರ್ತೈತೆ ನೋಡಿರಿ, ನಮ್ಮ ಕೂದಲು ಹಸಿ ಆಗಬಾರ್ದು, ನಮ್ಮ ಸೀರೆ ತೊಯ್ಬಾರ್ದು ಅಂತಂದು ಹೇಳಿದ್ರು ಇಲ್ಲೇ ಅದು ಆ ಥರ ಇರೋಕ್ಕಾಗಲಿಲ್ಲ. ತೊಯ್ಸ್ಕೊಳ್ಳೇಬೇಕಾಯ್ತು. ಯಾಕಂತಂದ್ರೆ ನಾವು ಛತ್ರಿ ಇಲ್ಲ, ನಮ್ಮ ಕಡೆ ಏನೂ ಇರಲಿಲ್ಲ. ಸೊ ಫೈನಲಿ ಇಲ್ಲಿ ಸ್ಲೀಪರ್ ಬಿಟ್ಟು ನಾವು ಈ ಕಡೆಯಿಂದನೇ ಹಾಸಿ ಹೋಗ್ಬೇಕಂತಂದೇಳಿ ಹೋದ್ವಿರಿಪ್ಪ. ಬಟ್ ಅಲ್ಲಿ ಕ್ಯೂ ಹಚ್ಚೋಕೆ ಇಲ್ಲಿ ಜಾಗ ಇರಲಿಲ್ಲ. ರಿಟರ್ನ್ ಮತ್ತು ಆ ಕಡೆಯಿಂದನೇ ಬರಬೇಕಾಗಿತ್ತು, ಆ ಡೋರಿಂದನೇ. ಸೊ ಮತ್ತು ಇಲ್ಲಿ ಕ್ಯೂ ನೋಡಿರಿ 7 ಗಂಟೆಗೆ ಬಂದೀವಿ ನಾವು. 7 ಗಂಟೆಗೆ ಯಾರು ಬಂದಿರಲ್ಲ, ರಶ್ ಇರಲ್ಲ ಅಂದ್ಕೊಂಡು ಬಂದ್ವಿ. ಬಟ್ ಕ್ಯೂ ಮಾತ್ರ ಹೆವಿ ಐತಿ. ಸೊ ಮತ್ತು ವಾಪಸ್ ಆ ಕಡೆ ಆ ಡೋರಿ ಕಡೆ ಹೋಗಿ ಮತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ ರೀ ಲೈನ್ ಸ್ಟಾರ್ಟ್ ಮಾಡ್ಕೊಂಡು ಹೊಂಟಿದ್ವಿ. ಅಲ್ಲಿ ಹೋಗ್ಬೇಕಾರೆ ಆ್ಯಕ್ಚುಲಿ ನಾವು ದೇವ್ರಿಗೆ ಅಂತಂದು ಹೇಳಿ ಅದು ಹೂವಿಂದ ಇದು ತೊಗೊಂಡಿದ್ವಿ. ಆಮೇಲೆ ಇಲ್ಲೇ ಪಾಪ ಒಂದಿಷ್ಟು ಜನ ಹುಡುಗರು ಬಂದಾರ್ರಿ. ಅವರು ಇಲ್ಲಿ ನಿಂತಾರ ನೋಡ್ರಿ. ಅವರು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಬಂದ್ಬಿಟ್ಟಾರ್ರಿ. ಜೀನ್ಸ್ ಪ್ಯಾಂಟ್ ಇದ್ರೆ ಅವ್ರಿಗೆ ಒಳಗೆ ಅಲೋ ಮಾಡೋಂಗಿಲ್ಲ. ಸೊ ಹೀಗಾಗಿ ನನ್ನ ಕೈಯಾಗ ಕೊಟ್ಟರು, ರೊಕ್ಕ ತೊಗೊಂಡು ಹೋಗಿ ಒಳಗೆ ಅಂತಂದು ಹೇಳಿ. ಯಾಕಪ್ಪ ನೀ ಬರಲ್ಲನ ನೀವು ಅಂತಂದೆ. ಇಲ್ಲಕ್ಕ ನಾವು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೀವಿ, ಸೊ ನಮ್ಗೆ ಒಳಗೆ ಅಲೋ ಮಾಡಲ್ಲ ಅಂತಂದ್ರೆ ಒಮ್ಮೊಮ್ಮೆ ಹೆಂಗೆ ಅದು ಯಾರ ಕಡೆ ಹೋಗಿ ತಲುಪಬೇಕಾಗಿರ್ತೈತಲ್ರಿ ಅವ್ರ ಕಡೆನೇ ಹೋಗುತ್ತದು. ನಾ ಫಸ್ಟ್ ನಮ್ಮ ಮನೆಯವ್ರು ತೊಗೊಂಡಾಗ ನಾನು ಅನ್ಕೊಳತ್ತಿದ್ದೆ ಇನ್ನೊಂದು ಥರ 2 ಟೈಪ್ಸ್ ಇದ್ವಿ ರೀ ಅಲ್ಲಿ ಹೂವಿನವ. ನಾನು ಇದನ್ನ ಯಾಕೆ ತೊಗೊಂಡ್ರು ಇವರು, ಇದನ್ನು ತೊಗೋಬೇಕಿತ್ತು ಅಂದ್ಕೊಳಕತ್ತಿದ್ದೆ. ಬಟ್ ಅದು ಹೆಂಗೋ ಆಗಿ ಇನ್ನೊಂದು ರೂಪದೊಳಗೆ ನನ್ನ ಕೈಗೆ ಬಂತು. ಭಾಳ ಖುಷಿ ಅನ್ನಿಸ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಇಷ್ಟು ಬೆಳಗ್ಗೆನೇ ಎಷ್ಟು ಜಳ ಹಚ್ಚಿ ಹೊಡ್ಯಾತೈತೆ ಅಂತಂದ್ರೆ ಫುಲ್ ಬೆವರಾತ್ತಾರ. ಅದಕ್ಕೆ ಫೈನಲಿ ಫ್ಯಾನ್ ಬಂದ್ವು ಮತ್ತು ಮಳೆನೂ ಸ್ಟಾರ್ಟ್ ಆಗಿಬಿಡ್ತು ರೀ. ಮಳೆ ನೋಡಿರಿ ಎಷ್ಟು ಹೊಡ್ಯಾತೈತಿ. ಯಪ್ಪ ಫುಲ್ ಒಂದು ಕಡೆ ಖುಷಿ ಅನ್ಸತ್ತೈತಿ, ಇನ್ನೊಂದು ಕಡೆ ಯಾಕಾರ ಬರತೈತೆ ಅನ್ಸತ್ತೈತಿ. ಖುಷಿ ಅದಕ್ಕೆ ಅನ್ಸತ್ತೈತೆ ಅಂದ್ರೆ ಈ ಥರ ನೇಚರಿಗೆ ಮಳೆ ಬಂದ್ರೇ ಚೆಂದ ಕಾಣಿಸುತ್ತೆ. ಇನ್ನೊಂದು ಕಡೆ ಏನು ಸ್ಯಾಡ್ ಅನ್ಸತ್ತೈತೆ ಅಂದ್ರೆ ಇಷ್ಟೆಲ್ಲ ರೆಡಿಯಾಗಿ ಬಂದೀವಿ, ಆ ಸಾರಿ ಮೇಂಟೈನ್ ಮಾಡಿಕೊಂಡು ಕೈಯಾಗ ಹೂವಿಂದ ಇದು ಇಟ್ಕೊಂಡು ಹೋಗೋದು ಕಷ್ಟ ಅಂತ ಒಮ್ಮೆ ಅನ್ಸುತ್ತೆ. ಬಟ್ ಎನಿಹೌ ಹೋಗಲೇಬೇಕಲ್ರಿ, ಹೋದ್ವಿ. ಇಲ್ಲೇ ನೋಡಿದ್ರೆ ಗೊತ್ತಾಗತೈತಿ ನಿಮ್ಗೆ ಎಷ್ಟು ಮಳೆ ಬರಾಕತ್ತೈತೆ ಅಂತಂದು ಹೇಳಿ. ಅದ್ರಾಗ 2 ಕ್ಯೂ ಈ ಥರ ಅದಾವ್ರಿಪ್ಪ. ಮಳೆ ನೀರು ಭಾಳ ಸಿಡಿತಾವ ಅಲ್ಲಿ, ಆದರೂ ನಿಂತ್ಕೊಂಡು ಹೋದ್ವಿ. ಇಲ್ಲೇ ನೋಡಿರಿ ಎಷ್ಟು ಚಂದ ಕಾಣತೈತಿ ಗೋಪುರ, ಮಸ್ತ್ ಕಾಣಕತ್ತಿತ್ತು. ಆಮ್ಯಾಗ ಹಂಗೆ 2 ಕ್ಯೂ ಮಾತ್ರ ನಾವು ಅದೇ ಥರನೇ ಹೋಗ್ಬೇಕ್ರಿ ನಡ್ಕೊಂಡು.
ಅದಕ್ಕೆ ಹೋಗೋಷ್ಟೊತ್ತಿಗೆ ನೀರಂತೂ ಫುಲ್ ಒಳಗೆ ಬರಾಕತ್ತಿತ್ತು. ಹೆಂಗಂತಂದ್ರೆ ಅದು ಎಲ್ಲ ಓಪನ್ ಪ್ಲೇಸ್ ಐತಲ್ರಿ, ಓಪನ್ ಏರಿಯಾ ಇದ್ದಿದ್ದಕ್ಕೆ ನೀರಂತೂ ಫುಲ್ ಒಳಗನ ಬರಾತಿತ್ತು. ಇಲ್ಲಿ ತಗಡು ನೋಡ್ರಿ, ತಗಡ್ನಾಗ ಹಾಸಿ ಬೀಳಾಕತ್ತಿತ್ತು ಎಲ್ಲ ನಮ್ಮ ತಲೆ ಮೇಲೆ ಬಿದ್ದು. ಅಂದರೂ ದೇವ್ರ ಆಶೀರ್ವಾದ ಅಂದ್ಕೊಂಡು ಹೋದ್ವಿ. ಹೊಂಟೇವಿ ಇಲ್ಲಂತೂ ಲೈನ್ ಮುಂದೆ ಹೋಗ್ಲಿಲ್ಲರಿಪ್ಪ. ಎಷ್ಟೊತ್ತನ ನಿಂತ್ವಿ ತೋರಿಸ್ಕೊಂಡು. ಆದರೂ ಹಂಗೆ ಟೆಂಪಲ್ ವ್ಯೂವನ್ನ ಎಂಜಾಯ್ ಮಾಡ್ಕೊತ ನಿಂತಿದ್ವಿ ರೀ ನಾವು. ಆಮೇಲೆ ಒಂದಿಷ್ಟು ಜನ ದೇವ್ರ ಹಾಡನ್ನು ಹಾಡಾಕತ್ತಿದ್ರು, ಅದನ್ನು ಕೇಳಿ ಒಂಥರ ಖುಷಿ ಅನ್ಸಕತ್ತಿತ್ತು ನಮಗೆ. ಮಸ್ತ್ ಒಟ್ಟು ನಾವು ಟ್ರಿಪ್ನ ಮಸ್ತ್ ಎಂಜಾಯ್ ಮಾಡಾಕತ್ತೀವಿ ಅಂತ ಅನ್ನಿಸ್ತು. ಯಾಕಂದ್ರೆ ಯೂಶ್ವಲಿ ಬರ್ತಾರೆ ರೀ ಆವಾಗ ಈ ಥರ ಸಿನರಿ ಸಿಗಂಗಿಲ್ಲ ಅವರಿಗೆ. ನಾವು ಬಂದಾಗ ಈ ಥರ ಮಳೆ ಬಂದು ಇದನ್ನು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೊಂಟೀವಲ್ಲ ಅಂತಂದು ಹೇಳಿ ಭಾಳ ಖುಷಿ ಅನ್ನಿಸ್ತು. ಆಮೇಲೆ ಫೈನಲಿ ನಮ್ದು ಲೈನ್ ಮುಂದೆ ಹೊಂಟಿತ್ತು. ಆದರೂ ಬಂದ್ವಿ ರೀ, ಒಟ್ಟು ಹೆಂಗೆಂಗೋ ಮಾಡಿ ಮುಂದೆ ಬಂದ್ವಿ ನೋಡಿರಿ. ನಾವು ಇಲ್ಲದೇವಿ ಇನ್ನೂ ಕ್ಯೂ ಅಷ್ಟೈತಿ, ಅಷ್ಟು ದೂರ ಇದ್ದ ನಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ನೋಡಿರಿ, ನಾವು ಬಂದಿದ್ದ ಮೇಲೆ ಒಂದೆರಡು ಲೈನ್ ಅಷ್ಟೇ ಬಂದವು. ನೆಕ್ಸ್ಟ್ ಯಾರೂ ಬಂದೇ ಇಲ್ಲ ದರ್ಶನಕ್ಕೆ. ಇಲ್ಲಿ ಕಾಣಿಸಾತೈತಲ್ರಿ, ಇದು ಲಗೇಜ್ ಕೌಂಟರ್ ನೋಡಿರಿ. ನೀವೇನಾರ ಗುಡಿಗೆ ಬಂದರೆ ಇಲ್ಲೇ ಲಗೇಜ್ ಇಟ್ಟು ನೀವು ದೇವಸ್ಥಾನ ನೋಡಕ್ಕೆ ಬರ್ಬೋದು. ಆಮೇಲೆ ನಾವು ಪಾಳೆ ಕಚ್ಚಿದ್ದು 7 ಗಂಟೆ, 8 ಗಂಟೆಗೆ ನಾವು ಗರ್ಭಗುಡಿ ಒಳಗೆ ಹೊಂಟೇವಿ. ಬಟ್ ಇಲ್ಲೇ ಮೊಬೈಲ್ ಫೋನ್ ಅಲೋ ಇರಲಿಲ್ಲ. ಸೊ ನಾವು ಮೊಬೈಲ್ ಫೋನ್ನ ಇದು ವಿಡಿಯೋದು ಮಾಡೋಕ್ಕೆ ಹೋಗಲಿಲ್ಲ ಏನು. ಮತ್ತು ಅಲೋ ಇಲ್ಲ ಅಂದ್ರೆ ಸುಮ್ಮನೆ ಮಾಡಿ ಅದಕ್ಕೆ ಬೈಸ್ಕೊಳ್ಳೋದು ಅಂತಂದು ಹೇಳಿ. ಸೊ ಇವಾಗ ದರ್ಶನ ಮಾಡ್ಕೊಳಕ್ಕೆ ಹೊಂಟೀವಿ ರೀ. ಒಳಗಿಂದಂತೂ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಮೊಬೈಲ್ ಫೋನ್ ಅಲೋ ಇಲ್ಲ. ದರ್ಶನ ಮುಗಿಸ್ಕೊಂಡು ಬಂದ್ವಿ ರೀ. ಇವಾಗ ಅರೌಂಡ್ 8:30 ಆಗೈತಿ. ಸೊ ಇಟ್ ಟೇಕ್ಸ್ 1 hour 30 minutes. ಆ್ಯಕ್ಚುಲಿ ಇವತ್ತು ಭಾಳ ಖುಷಿ ಅನ್ಸತ್ತೈತೆ ರೀ. ಯಾಕಂತಂದ್ರೆ ನಾವು ವೇರ್ ಮಾಡಿರೋಂಥ ಸ್ಯಾರಿ ನಮ್ಮ ಅತ್ತಿದು. ಎಲ್ಲರೂ ಅವ್ರ ಮದರ್ ಸ್ಯಾರಿ ಉಟ್ಕೊಂಡಿರ್ತಾರೆ, ಇಟ್ಸ್ ಎ ಸೋ ಕಾಮನ್. ಬಟ್ ನಾನು ಮದರ್ ಇನ್ ಲಾ ಸ್ಯಾರಿ ಉಟ್ಕೊಂಡಿದ್ದೀನಿ. ಸೊ ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಮಿ. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದರೂ ಮಳೆ ಇನ್ನೂ ಕಮ್ಮಿ ಆಗಿರಲಿಲ್ಲ, ಇನ್ನೂ ಜಾಸ್ತಿನೇ ಆಗಿತ್ತು ಹೊರತು ಕಡಿಮೆ ಅಂತೂ ಆಗಿರಲಿಲ್ಲ. ಅದ್ರಾಗ ಪಾರ್ಕಿಂಗೂ ಈ ದೇವಸ್ಥಾನ ಸೈಡ್ ಇರೋದ್ರಿಂದ ಯಪ್ಪ ಫುಲ್ ವೆಹಿಕಲ್ಸು. ಒಂದು ಫೋಟೋ ತೆಗೆಸ್ಕೊಳಕ್ಕೆ ಆಗತ್ತಿದ್ದಿಲ್ಲ ರೀ ನೆಟ್ಟಗೆ ಅಲ್ಲಿ ನಿಂತ್ಕೊಂಡು. ಆಮೇಲೆ ಅದ್ರ ಪಕ್ಕಕ್ಕೆ ಒಂದು ಗಣೇಶನ ದೇವಸ್ಥಾನ ಇತ್ತು. ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರೋಣ ಅಂತಂದೇಳಿ ಹೊಂಟೀವಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಮತ್ತೆ ತೆಗೆಸ್ಕೊಂಡ್ವಿ ನಾವು. ಫೈನಲಿ ದರ್ಶನ ಮಾಡ್ಕೊಂಡು ಬಂದ್ವಿ ರೀ. ಬಂದಾದಮೇಲೆ ಮತ್ತೆ ಬೀಚ್ ಕಡೆನೇ ನಮ್ದು ವೆಹಿಕಲ್ನ ಹಚ್ಚಿದ್ವಿ. ಅಲ್ಲೇ ಒಂದು ಮಳೆ ಭಾಳ ಬರೋದಕ್ಕೆ ಛತ್ರಿ ತೊಗೊಂಡ್ವಿ. ನಮ್ಮ ಮನೆಯವ್ರು ನೋಡ್ರಿ ಇಲ್ಲಿ ಛತ್ರಿ ಹಿಡ್ಕೊಂಡು ಹೊಂಟಾರ. ಫೈನಲಿ ವಾಪಸ್ ರೂಮಿಗೆ ಹೊಂಟೀವಿ. ಆಮೇಲೆ ಅಲ್ಲೇ ಹಂಗೆ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ರೀ. ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.